ಮೂಲೆ ನಿವೇಶನವನ್ನು ಕಾನೂನುಬದ್ಧವಾಗಿ ಹರಾಜು ಹಿಡಿದಿರ್ತಕ್ಕಂಥವರು ಅವರಿಗೆ ಹಕ್ಕುಪತ್ರಗಳು ಸಿಗದೆ ಪರಿತಪಿಸ್ತಾ ಇದ್ದರು. ಅವರ ನಿಯೋಗದ ಜೊತೆಗೆ ಬಂದಾಗ ಆಯುಕ್ತರಾಗಿ ಸನ್ಮಾನ್ಯ ನಾಗಪ್ಪನವರು 1ನೇ ತಾರೀಕೊಳಗೆ ಆ ಹಕ್ಕುಪತ್ರಕ್ಕೆ ಮಂಜೂರಾತಿಯನ್ನು ಸರ್ಕಾರದಿಂದ ಪಡೆದು ಬರ್ತೇನೆ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದರು. ನುಡಿದಂತೆ ನಡೆದ ನಾಗಪ್ಪನವರು ಅಂತ ಹೇಳಿ ಅಭಿಮಾನದಿಂದ ಅವರಿಗೆ ಇವತ್ತು ನಗರ ಬಿಜೆಪಿ ಕಡೆಯಿಂದ ವಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅವರಿಗೆ ಸಾಮರ್ಥ್ಯ ಇದೆ. ಅವರ ಉಳಿದ ಸೇವಾ ದಿನಗಳಲ್ಲಿ ಇನ್ನಷ್ಟು ಜನಪರ ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಸಾಗರದ ಮಹಾಗಣಪತಿ ಮಾರಿಕಾಂಬೆ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಸಾಗರದಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಜಾಗ ಇವತ್ತೇನಾದ್ರು ಇದ್ದು ನಗರದ ಜನ ನಿಟ್ಟುಸಿರು ಬಿಟ್ಟು ತ್ಯಾಜ್ಯ ವಸ್ತು ವಿಲೇವಾರಿ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಪ್ರಮುಖ ಕಾರಣಕರ್ತರು ನಾಗಪ್ಪನವರು ಅಂತೇಳಿ ಹೇಳ್ತಾ ಇಂತಹ ಕಾರ್ಯಗಳನ್ನು ಇನ್ನಷ್ಟು ಅವರ ಆಯುಕ್ತರಾಗಿ ಮಾಡಲಿ ಅಂತ ಹೇಳಿ ಹಾರೈಸ್ತೇನೆ. ಧನ್ಯವಾದ. ನಮ್ಮ ನಗರಸಭಾ ಗೌರವಾನ್ವಿತ ಎಲ್ಲ ಸದಸ್ಯರುಗಳು ಬಂದಿದ್ದೀರಿ. ನಮ್ಮ ಜಂಬಗಾರು ಬಡಾವಣೆಯ ನಿವೇಶನದ ಫಲಾನುಭವಿಗಳು ಬಂದಿದ್ದೀರಿ. ಹೌದು, ನಮ್ಮ ಒಂದು ಚುನಾವಣೆ ನೀತಿ ಸಂಹಿತೆ ಮತ್ತು ಬೇರೆ ಬೇರೆ ಕಾರಣದಿಂದ ಅದು ಸರ್ಕಾರದ ಮಟ್ಟದಲ್ಲಿ ಅನುಮೋದನೆ ಆಗಬೇಕಾಗಿತ್ತು. ಅದಕ್ಕಾಗಿ ಪ್ರತಿದಿನ ಕಚೇರಿಗೆ ಅಲಿತಾ ಇದ್ದರು ಇವರು. ಲಾಸ್ಟ್ ಮಂತು ನಮ್ಮ ಮೇಘರಾಜ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಸದಸ್ಯರುಗಳು ಬಂದು ಈ ಥರ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ, ನಾವು ಎಲ್ಲ ಬೆಂಗಳೂರಿಗೆ ಹೋಗಿ ಸ್ಟ್ರೈಕ್ ಮಾಡ್ತೀವಿ, ಇಲ್ಲ ನೀವೇನು ಹೇಳಿ ನಾವು ಬೆಂಗಳೂರಿಗೆ ಹೋಗಿ ಬಸ್ ಮಾಡಿಕೊಂಡು ಮಹಾತ್ಮ ಗಾಂಧಿ ಪ್ರತಿಮೆ ಅಂತ ಹೇಳಿದಾಗ ಆವಾಗ ನಾನು ಇಲ್ಲ ಆ ಥರದ್ದೆಲ್ಲ ಮಾಡೋದಲ್ಲ ಸರ್, ನಾವು 1ನೇ ತಾರೀಕೊಳಗೆ ಒಂದು ಅದಕ್ಕೆ ಅಪ್ರೂವಲ್ ತರೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದೀನಿ. ಇದು ನಾನು ನನ್ನನ್ನು ಅಭಿನಂದಿಸೋದಕ್ಕಾಗಿ ತಮ್ಮೆಲ್ಲರಿಗೂ ನಾನು ವಂದಿಸ್ತೀನಿ. ಆದರೆ ಈ ಒಂದು ಅಭಿನಂದನೆ ಇನ್ನೂ ಹಲವರು ಸೇರಬೇಕಾಗುತ್ತೆ. ಅಂದರೆ ನಾವು ಸರ್ಕಾರದ ಒಂದು ಭಾಗವಾಗಿ ಕಮಿಷನರ್ ಆಗಿ ನಾನು ಓಡಾಡಬಹುದು ಬಿಟ್ಟರೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಬಟ್ಟು ಏನು ರಹೀಮ್ ಖಾನ್ ಸಾಹೇಬರು ನಮ್ಮ ರಾಜ್ಯದ ಪೌರಾಡಳಿತ ಸಚಿವರಿದ್ದರು, ಅವರ ಕಚೇರಿಗೆ ಹೋದಂಥ ಸಂದರ್ಭದಲ್ಲಿ ಮತ್ತು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಶಾಸಕರಾದ ಬೇಳೂರು ಅವರು ಈ ಕಡತದ ಹಿಂದೆ ಓಡಾಡಿ, ಯಾಕಂದರೆ ನಾವು ಮಿನಿಸ್ಟ್ರ್ ಹತ್ರ ಮತ್ತು ಸರ್ಕಾರದ ಲೆವೆಲಲ್ಲಿ ಅಷ್ಟು ಇದಾಗಿ ನಾವು ಮಾತಾಡೋಕ್ಕಾಗೋದಿಲ್ಲ, ಯಾಕಂದರೆ ನಾವು ಅಲ್ಲಿ ನಮಗೆ ಇದು ಇರೋದಿಲ್ಲ. ಆದರೂ ಮಾನ್ಯ ಶಾಸಕರು ಮತ್ತು ನಮ್ಮ ಡಿ ಸಿ ಸಾಹೇಬರು ಪದೇ ಅಂದರೆ ಇತ್ತೀಚಿನ ದಿನದಲ್ಲಿ ಯಾವುದೇ ಆಡಳಿತ ಇರಲಿ, ಕರ್ನಾಟಕದಲ್ಲಿ ಒಂದು ನಗರಸಭೆ ಒಂದು ಆಶ್ರಯ ಮೂಲೆ ನಿವೇಶನಗಳನ್ನು ಹರಾಜು ಮಾಡಿ ಜನರಿಗೆ ಮತ್ತೆ ವಾಪಸ್ ಕೊಡ್ತಾ ಇರೋದು ನಮ್ಮ ನಗರಸಭೆ ಸಾಗರ. ಅಂದರೆ ಇದು ಒಂದು ನಮ್ಮ ಸಾಗರದ ಆಡಳಿತದ ಒಂದು ನಿದರ್ಶನ. ಬೇರೆ ಊರುಗಳಲ್ಲಿ ನಮ್ಮೂರಲ್ಲೇ ಮುಂಚೆ ಏನು ಆಶ್ರಯ ಲೇಔಟ್ಗಳಾಗಿದ್ವು, ಮೂಲೆ ನಿವೇಶನ ಹರಾಜು, ನಾವು ಹೋಗೋರೊಳಗೆ ಜನ ಮನೆ ಹಾಕೊಂಡು ಮೂಲೆ ನಿವೇಶನಗಳಿಂದ ಇದು ರಾಜ್ಯದಲ್ಲಿ ಎಲ್ಲ ಕಡೆಗೂ ನಡೀತಾ ಇದೆ. ಒಟ್ಟು ನಮ್ಮ ಟೋಟಲ್ಲು ನಮ್ಮ ನಗರಸಭೆ ಆಡಳಿತ ಮತ್ತು ಶಾಸಕರು ಸೇರಿದಂತೆ ಎಲ್ಲರ ಪ್ರಯತ್ನದಿಂದ ಒಂದು ಆಗಿದೆ. ತಾವು ಗೌರವಿಸುವುದಕ್ಕೆ ನಾನು ತಮಗೊಂದು ಅಭಿನಂದನೆಗಳು ಮತ್ತು ವಂದನೆಗಳನ್ನು ಎಲ್ಲ ನಮ್ಮ